2011ರಲ್ಲಿ ಕಿರಾತಕ, 2014ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, 2018ರಲ್ಲಿ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮೂವಿ ಕೆಜಿಎಫ್ ಚಾಪ್ಟರ್ 1 ಮತ್ತು 2022ರಲ್ಲಿ ಕೆಜಿಎಫ್ ಚಾಪ್ಟರ್ 2 ಟಾಕ್ಸಿಕ್ ಸೇರಿ ರಾಕಿಂಗ್ ಸ್ಟಾರ್ ಯಶ್ ಅವರು 20 ಸಿನಿಮಾಗಳಲ್ಲಿ ಹೀರೋ ಆಗಿ ಅಭಿನಯಿಸಿದ್ದಾರೆ. ಅದರಲ್ಲಿ 4 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಮತ್ತು ಯಶ್ ಅವರು ಕನ್ನಡದಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ಜಂಬದ ಹುಡುಗಿ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದ್ರೆ ಆ ಸಿನಿಮಾ ಕೈ ಹಿಡಿಲಿಲ್ಲ. ಆದ್ರೆ 2008ರಲ್ಲಿ ಬಂದಂತ ಮೊಗ್ಗಿನ ಮನಸ್ಸು ಸಿನಿಮಾಗೆ ಫಿಲಂ ಫೇರ್ ಪ್ರಶಸ್ತಿಯನ್ನ ಪಡೆದ್ರು. ಯಶ್ ಅವರ ಮೊದಲ ಹೆಸರು ನವೀನ್ ಕುಮಾರ್ ಗೌಡ. 1986 ಜನವರಿ 8ರಂದು ಕರ್ನಾಟಕದ ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನಿಸ್ತಾರೆ. ಯಶ್ ಅವರ ತಂದೆ ಅರುಣ್ ಕುಮಾರ್ ಅವರು. ಇವರು KSRTC ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ತಾಯಿ ಹೆಸರು ಪುಷ್ಪ. ಇವರು ಗೃಹಿಣಿಯಾಗಿದ್ರು. ಯಶ್ ಅವ್ರಿಗೆ ಒಬ್ರು ತಂಗಿ ಕೂಡ ಇದ್ದಾರೆ. ಇವರ ಹೆಸರು ನಂದಿನಿ. ಯಶ್ ಅವರು ಬಾಲ್ಯದಿಂದಲೇ ನಟನೆಯಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ಶಾಲಾ ಸಮಾರಂಭಗಳಲ್ಲಿ ನಾಟಕ ಮತ್ತು ನೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು. ಯಶ್ ಅವರು KGF ಸಿನಿಮಾ ಮೂಲಕ ಇಡೀ ಭಾರತವೇ ನಮ್ಮ ಕನ್ನಡ ಇಂಡಸ್ಟ್ರಿ ಹತ್ರ ತಿರುಗಿ ನೋಡುವಂತೆ ಮಾಡಿದ್ರು. ಯಶ್ ಅವರು ಒಂದು ಶೋ ಅಲ್ಲಿ KGF ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತ ಮೊದಲೇ ಹೇಳಿದ್ರು. ಅದೇ ರೀತಿ ಈಗ KGF ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು. ಯಶ್ ಅವರು SLC ಮುಗಿಸಿದ ನಂತರ ಬೆಂಗಳೂರಿಗೆ ಬಂದು BV ಕಾರಂತ್ ಡ್ರಾಮಾ ಕಂಪನಿಗೆ ಸೇರಿದ್ರು. ಅಲ್ಲಿ ನಾಟಕಗಳನ್ನ ಕಲಿತರು. ಯಶ್ ಅವರು ಇದೇ ರೀತಿನ ಹೆಚ್ಚು KGF ನಂತ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಮ್ಗೆ ಕೊಡ್ಲಿ ಅಂತ ನಾವಿಲ್ಲಿ ಹಾರೈಸೋಣ.